ನಮಸ್ಕಾರ. ಇವತ್ತು ನಾವು ಪಿಸಿಒಡಿ ಅಥವಾ ಪಿಸಿಒಎಸ್ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ. ಇದು ಈಗಿನ ಕಾಲದಲ್ಲಿ ಎಷ್ಟೋ ಯುವತಿಯರಲ್ಲಿ ಕಾಣಿಸ್ಕೊಳ್ತಾ ಇರೋ ಒಂದು ಸಾಮಾನ್ಯ ಹಾರ್ಮೋನ್ ಸಮಸ್ಯೆ. ಇದರ ಬಗ್ಗೆ ಡಾಕ್ಟರ್ ವಿಷ್ಣು ಅವರ ವಿವರಣೆಗಳನ್ನ ಆಧಾರವಾಗಿಟ್ಕೊಂಡು ಸ್ವಲ್ಪ ಆಳವಾಡಿ ಚರ್ಚಿಸೋಣ. ಮೊದಲು ಈ ಪಿಸಿಒಡಿ ಪಿಸಿಒಎಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳಿಬಿಡಿ, ನಮ್ಮ ಕೇಳುಗರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಖಂಡಿತ. ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಪಿಸಿಒಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಹೆಸರಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ರೂ ಹೆಚ್ಚಾಗಿ ಎರಡೂನೂ ಒಂದೇ ಅರ್ಥದಲ್ಲಿ ಬಳಸ್ತಾರೆ. ಬೇಸಿಕಲಿ ಏನಾಗತ್ತೆ ಅಂದ್ರೆ, ಮಹಿಳೆಯ ಅಂಡಾಶಯ ಇದೆಯಲ್ಲ, ಅದು ಬೇಕಿರೋದಕ್ಕಿಂತ ಜಾಸ್ತಿ ಪುರುಷ ಹಾರ್ಮೋನ್ಸ್ ಅಂದ್ರೆ ಆಂಡ್ರೋಜನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಉತ್ಪತ್ತಿ ಮಾಡಕ್ಕೆ ಶುರು ಮಾಡುತ್ತೆ. ಓ, ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತಾ? ಹೌದು. ಅದ್ರಿಂದ ಏನಾಗುತ್ತೆ, ಆ ನಾರ್ಮಲ್ ಆಗಿ ನಡೆಯೋ ಅಂಡೋತ್ಪತ್ತಿ ಅಂದ್ರೆ ಎಗ್ ರಿಲೀಸ್ ಆಗೋ ಪ್ರಾಸೆಸ್ ಇದೆಯಲ್ಲ, ಅದಕ್ಕೆ ಅಡ್ಡಿಯಾಗುತ್ತೆ. ಇದರಿಂದ ಅಂಡಾಶಯದಲ್ಲಿ ಸಣ್ಣ ಸಣ್ಣ ನೀರಿನ ಗುಳ್ಳೆ ತರ ಅಂದ್ರೆ ಸಿಸ್ಟ್ಗಳು ಕಾಣಿಸ್ಕೋಬಹುದು. ಮುಟ್ಟು ಸರಿ ಇರಲ್ಲ, ಹೆಚ್ಚು ಕಮ್ಮಿಯಾಗುತ್ತೆ. ದೇಹದಲ್ಲಿ ಬೇರೆ ಹಾರ್ಮೋನ್ಗಳ ಬ್ಯಾಲೆನ್ಸ್ ಕೂಡ ತಪ್ಪುತ್ತೆ. ಆದ್ರೆ ಮುಖ್ಯವಾಗಿ ತಿಳ್ಕೋಬೇಕಿರೋದು ಏನು ಅಂದ್ರೆ, ಇದು ಖಂಡಿತ ಭಯಪಡೋ ಕಾಯಿಲೆ ಅಲ್ಲ. ಇದೊಂದು ಹಾರ್ಮೋನ್ ಸ್ಥಿತಿ ಅಷ್ಟೇ. ಸರಿಯಾಗಿ ಮ್ಯಾನೇಜ್ ಮಾಡ್ಬೋದು. ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದು. ಸರಿ, ಇದು ಕ್ಲಿಯರ್ ಆಯ್ತು. ಹಾಗಿದ್ರೆ ಇದಕ್ಕೆ ಕಾರಣಗಳೇನು? ಯಾಕೆ ಕೆಲವರಿಗಿದು ಬರುತ್ತೆ? ಆಕ್ಚುಲಿ ಇದಕ್ಕೆ ಅಂತ ಒಂದೇ ಒಂದು ಕಾರಣ ಹೇಳೋಕ್ಕಾಗಲ್ಲ. ಹಲವಾರು ವಿಷಯಗಳು ಸೇರ್ಕೊಂಡು ಇದಕ್ಕೆ ದಾರಿ ಮಾಡ್ಕೊಡ್ಬಹುದು. ಒಂದು ಆನುವಂಶಿಕತೆ, ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ. ಅಮ್ಮಂಗೆ, ಅಕ್ಕಂಗೆ ಹೀಗ್ಯಾರಿಗಾದ್ರೂ ಇದ್ರೆ ಬರೋ ಸಾಧ್ಯತೆ ಸ್ವಲ್ಪ ಜಾಸ್ತಿ. ಓಕೆ. ಇನ್ಸುಲಿನ್ ಹಾರ್ಮೋನ್ ಅನ್ನ ಸರಿಯಾಗಿ ಉಪಯೋಗಿಸಲ್ಲ. ಈ ಇನ್ಸುಲಿನ್ ಗೊತ್ತಲ್ಲ, ನಾವು ತಿಂದ ಆಹಾರದಲ್ಲಿರೋ ಸಕ್ಕರೆನ ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಆ ರೆಸಿಸ್ಟೆನ್ಸ್ ಇಂದ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಬಹುದು. ಇವಲ್ಲದೆ ಈಗಿನ ನಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ, ಆಹಾರ ಪದ್ಧತಿ, ಎಕ್ಸಸೈಸ್ ಇಲ್ಲದಿರೋದು, ಮತ್ತೆ ತುಂಬಾ ಸ್ಟ್ರೆಸ್ ಕೂಡ ಒಂದು ಕಾರಣ ಆಗ್ಬೋದು. ಹಾಗಾದ್ರೆ ಜೆನೆಟಿಕ್ಸ್ ಜೊತೆಗೆ ನಮ್ಮ ಡೇ ಟು ಡೇ ಚಾಯ್ಸಸ್, ಲೈಫ್ ಸ್ಟೈಲ್ ಕೂಡ ದೊಡ್ಡ ಪಾತ್ರ ವಹಿಸುತ್ತೆ ಅನ್ನೋ ಹಾಗಾಯ್ತು. ಸರಿ, ಇದರ ಲಕ್ಷಣಗಳು ಹೇಗಿರುತ್ತೆ? ಏನು ನೋಡಿ ನಾವು ಅಲರ್ಟ್ ಆಗ್ಬೇಕು? ಹೌದು, ಲೈಫ್ ಸ್ಟೈಲ್ ಖಂಡಿತ ಮುಖ್ಯ. ಲಕ್ಷಣಗಳ ವಿಷಯಕ್ಕೆ ಬಂದ್ರೆ ತುಂಬಾ ಕಾಮನ್ ಆಗಿ ಕಾಣೋದು ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್. ಕೆಲವರಿಗೆ ತಿಂಗಳಗಟ್ಲೆ ಆಗದೆ ಇರ್ಬೋದು. ಇದರ ಜೊತೆಗೆ ಮುಖದ ಮೇಲೆ, ಎದೆ, ಬೆನ್ನು ಇಲ್ಲೆಲ್ಲ ಸ್ವಲ್ಪ ದಪ್ಪಗೆ ಕೂದ್ಲು ಬರೋಕೆ ಶುರುವಾಗೋದು. ಇದನ್ನ ಹರ್ಸುಟಿಸಮ್ ಅಂತಾರೆ. ಆಮೇಲೆ ಸಡನ್ ಆಗಿ ವೇಟ್ ಗೇನ್ ಆಗೋದು, ಅಥವಾ ವೇಟ್ ಕಡಿಮೆ ಮಾಡೋಕೆ ತುಂಬಾ ಕಷ್ಟ ಆಗೋದು, ಸ್ಕಿನ್ ತುಂಬಾ ಆಯಿಲಿ ಆಗೋದು, ಮೊಡವೆ ಜಾಸ್ತಿ ಆಗೋದು, ತಲೆ ಕೂದಲು ಉದುರೋದು, ವಿಶೇಷವಾಗಿ ಮುಂಭಾಗದಲ್ಲಿ ತೆಳ್ಳಗಾಗೋದು, ಇನ್ನು ಕೆಲವರಿಗೆ ಪ್ರೆಗ್ನೆಂಟ್ ಆಗೋಕೆ ಕಷ್ಟ ಆಗ್ಬೋದು, ಮತ್ತೆ ಯಾವಾಗ್ಲೂ ಸುಸ್ತು, ಮೂಡ್ ಸ್ವಿಂಗ್ಸ್ ಇವೆಲ್ಲ ಕೂಡ ಇದರ ಲಕ್ಷಣಗಳೇ. ಹೌದು, ಈ ಲಕ್ಷಣಗಳಲ್ಲಿ ಕೆಲವು ಬೇರೆ ಕಾರಣಗಳಿಗೂ ಇರ್ಬೋದಲ್ಲ. ಸೊ ಡಾಕ್ಟರ್ಸ್ ಹೇಗೆ ಇದನ್ನ ಕನ್ಫರ್ಮ್ ಮಾಡ್ತಾರೆ? ಪಿಸಿಒಡಿನೇ ಅಂತ ಹೇಗೆ ಗೊತ್ತಾಗತ್ತೆ? ಕರೆಕ್ಟ್. ಅದಕ್ಕೆ ಡಾಕ್ಟರ್ ಸುಮ್ನೆ ಲಕ್ಷಣ ನೋಡಿ ಹೇಳಲ್ಲ. ಸಾಮಾನ್ಯವಾಗಿ ಒಂದು 3 ಮುಖ್ಯ ವಿಧಾನಗಳನ್ನ ಬಳಸ್ತಾರೆ. ಮೊದಲನೇದಾಗಿ ಪೇಷಂಟ್ ಹತ್ರ ಅವರ ಮೆಡಿಕಲ್ ಹಿಸ್ಟ್ರಿ, ಈಗಿನ ಲಕ್ಷಣಗಳ ಬಗ್ಗೆ ಎಲ್ಲ ಪೂರ್ತಿಯಾಗಿ ಕೇಳ್ತಾರೆ. ಸರಿ. ಎರಡನೇದು ಪೆಲ್ವಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಇದರಿಂದ ಅಂಡಾಶಯಗಳ ಸೈಜ್, ಅಲ್ಲಿ ಸಿಸ್ಟ್ಗಳಿದಾವ ಇಲ್ವಾ ಅಂತ ನೋಡ್ತಾರೆ. ಮೂರನೇದಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಹಾರ್ಮೋನ್ ಲೆವೆಲ್ಸ್, ಮುಖ್ಯವಾಗಿ ಆಂಡ್ರೋಜನ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಓಕೆ, ಸೊ ಈ ಎಲ್ಲದರ ಆಧಾರದ ಮೇಲೆ ಪಿಸಿಒಡಿ, ಪಿಸಿಒಎಸ್ ಇದೆಯಾ ಇಲ್ವಾ ಅಂತ ಡಯಾಗ್ನೋಸ್ ಮಾಡ್ತಾರೆ. ಅಂದ್ರೆ ಪಕ್ಕಾ ಡಯಾಗ್ನೋಸಿಸ್ಗೆ ಈ ಎಲ್ಲಾ ಟೆಸ್ಟ್ಗಳು ಬೇಕು. ಸರಿ, ಒಂದ್ಸಲ ಇದು ಇದೆ ಅಂತ ಗೊತ್ತಾದ್ಮೇಲೆ ಮುಂದೆ ಹೇಗೆ ಇದನ್ನ ಮ್ಯಾನೇಜ್ ಮಾಡೋದು ಹೇಗೆ? ಇದನ್ನ ನೋಡಿ ಪೂರ್ತಿಯಾಗಿ ವಾಸಿ ಮಾಡೋಕ್ಕಾಗಲ್ಲ ನಿಜ, ಆದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೆಲ್ತಿ ಲೈಫ್ ಲೀಡ್ ಮಾಡ್ಬೋದು. ಇದರಲ್ಲಿ 3 ವಿಷಯಗಳಿವೆ. ಒಂದು, ಲೈಫ್ ಸ್ಟೈಲ್ ಚೇಂಜಸ್. ಇದು ಫಸ್ಟ್ ಸ್ಟೆಪ್ ಮತ್ತೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದು, ವಾರಕ್ಕೆ ಒಂದು 150 ನಿಮಿಷನಾದ್ರೂ. ಒಳ್ಳೆ ಹೆಲ್ತಿ ಫುಡ್ ತಿನ್ನೋದು, ಜಂಕ್ ಫುಡ್ ಎಲ್ಲ ಕಡಿಮೆ ಮಾಡೋದು. ವೆಯ್ಟ್ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು. ಇವೆಲ್ಲ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಸರಿ. ಎರಡನೇದು ಮೆಡಿಸಿನ್ಸ್. ಲಕ್ಷಣಗಳು ಎಷ್ಟಿದೆ, ಅವರ ಅಗತ್ಯ ಏನು ಅನ್ನೋದ್ರ ಮೇಲೆ ಡಾಕ್ಟರ್ಸ್ ಮೆಡಿಸಿನ್ಸ್ ಕೊಡ್ತಾರೆ.
ಪೀರಿಯಡ್ ಸರಿ ಮಾಡೋಕೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಇರ್ಬೋದು, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೆ ಅದಕ್ಕೆ ಮೆಟ್ಫಾರ್ಮಿನ್ ತರಹದ ಔಷಧಿಗಳು. ಪ್ರೆಗ್ನೆಂಟ್ ಆಗ್ಬೇಕು ಅನ್ನೋರಿಗೆ ಅದಕ್ಕೆ ಸಹಾಯ ಮಾಡೋ ಔಷಧಿಗಳು ಕೂಡ ಇವೆ. ಓ, ಔಷಧಿಗಳು ಇವೆ. ಮೂರನೆಯದ್ದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಯಾಕಂದ್ರೆ ಜಾಸ್ತಿ ಸ್ಟ್ರೆಸ್ ಕೂಡ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ಯೋಗ, ಮೆಡಿಟೇಷನ್, ಚೆನ್ನಾಗಿ ನಿದ್ದೆ ಮಾಡೋದು, ಮನಸ್ಸಿಗೆ ರಿಲ್ಯಾಕ್ಸ್ ಆಗೋ ಆಕ್ಟಿವಿಟೀಸ್ ಮಾಡೋದು, ಇದೆಲ್ಲ ಕೂಡ ಮ್ಯಾನೇಜ್ಮೆಂಟ್ನ ಭಾಗನೇ. ಈ ಮ್ಯಾನೇಜ್ಮೆಂಟ್ ವಿಧಾನಗಳನ್ನ ಕೇಳಿದ್ರೆ ಸ್ವಲ್ಪ ಧೈರ್ಯ ಬರುತ್ತೆ. ಆದ್ರೆ ಇದ್ರ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಇವೆ ಅಲ್ಲ ಸಮಾಜದಲ್ಲೇ, ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಒಳ್ಳೇದು. ಹೌದು, ಖಂಡಿತ. ಕೆಲವು ಕಾಮನ್ ಮಿಸ್ಕನ್ಸೆಪ್ಷನ್ಸ್ ಇವೆ. ಒಂದು ಹೇಳ್ತಾರೆ, ಪಿಸಿಒಡಿ ಇದ್ರೆ ಮಕ್ಳೇ ಆಗಲ್ಲ, ಅದು ಬಂಜೆತನ ಅಂತ. ಹೌದು, ಇದು ತುಂಬಾ ಜನ ಅನ್ಕೋತಾರೆ. ಆದ್ರೆ ಇದು ಪೂರ್ತಿ ತಪ್ಪು. ಪಿಸಿಒಡಿ ಇರೋ ಎಷ್ಟೋ ಮಹಿಳೆಯರು ಸರಿಯಾದ ಟ್ರೀಟ್ಮೆಂಟ್, ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಿಂದ ನ್ಯಾಚುರಲ್ ಆಗಿ ಅಥವಾ ಟ್ರೀಟ್ಮೆಂಟ್ ಮುಖಾಂತರ ಪ್ರೆಗ್ನೆಂಟ್ ಆಗ್ತಾರೆ, ಹೆಲ್ದಿ ಮಕ್ಕಳನ್ನು ಪಡಿತಾರೆ. ಸರಿ. ಇನ್ನೊಂದು ತಪ್ಪು ತಿಳುವಳಿಕೆ, ಪಿಸಿಒಡಿ ಬರೀ ದಪ್ಪ ಇರೋರ್ಗೆ, ವೆಯ್ಟ್ ಜಾಸ್ತಿ ಇರೋರ್ಗೆ ಮಾತ್ರ ಬರುತ್ತೆ ಅಂತ. ಆಕ್ಚುಲಿ ಹಂಗೇನೂ ಇಲ್ಲ. ತೆಳ್ಳಗೆ, ನಾರ್ಮಲ್ ವೆಯ್ಟ್ ಇರೋ ಮಹಿಳೆಯರಿಗೂ ಪಿಸಿಒಡಿ ಬರಬಹುದು. ವೆಯ್ಟ್ ಗೇನ್ ಆಗೋದು ಇದರ ಒಂದು ಲಕ್ಷಣ ಅಷ್ಟೇ, ಅದೇ ಕಾರಣ ಅಲ್ಲ. ಓ ಹೌದಾ? ಮತ್ತೆ ಕೆಲವರು ಅನ್ಕೋತಾರೆ, ಇದು ತಾನಾಗೇ ವಾಸಿಯಾಗತ್ತೆ ಅಥವಾ ಮದುವೆ ಆದ್ಮೇಲೆ ಸರಿ ಹೋಗತ್ತೆ ಅಂತ. ಅದು ಕೂಡ ತಪ್ಪು. ಪಿಸಿಒಡಿ ಒಂದು ಲಾಂಗ್ ಟರ್ಮ್ ಹಾರ್ಮೋನ್ ಕಂಡೀಷನ್. ಇದಕ್ಕೆ ಕಂಟಿನ್ಯೂಸ್ ಆಗಿ ಕೇರ್, ಮ್ಯಾನೇಜ್ಮೆಂಟ್ ಬೇಕು. ಅದು ಸುಮ್ನೆ ಹೋಗಲ್ಲ. ಈ ಕ್ಲಾರಿಫಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶ ಅಂದ್ರೆ ಪಿಸಿಒಡಿ ಅಥವಾ ಪಿಸಿಒಎಸ್ ಅನ್ನೋದು ಒಂದು ಮ್ಯಾನೇಜ್ ಮಾಡಬಹುದಾದ ಹಾರ್ಮೋನ್ ಸ್ಥಿತಿ. ಇದರ ಲಕ್ಷಣಗಳು ಕಂಡ್ರೆ ಹೆದರದೆ ಬೇಗ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಸರಿಯಾಗಿ ಡಯಾಗ್ನೋಸಿಸ್ ಮಾಡಿಸ್ಕೊಳ್ಳೋದು ಮತ್ತು ಅತೀ ಮುಖ್ಯವಾಗಿ ಲೈಫ್ ಸ್ಟೈಲ್ನಲ್ಲಿ ಪಾಸಿಟಿವ್ ಚೇಂಜಸ್ ತರೋದು ತುಂಬಾನೇ ಅಗತ್ಯ ಅಲ್ವಾ? ಖಂಡಿತವಾಗಿ. ಕೊನೆಯದಾಗಿ ಒಂದು ಮಾತು ಹೇಳೋಕಿಷ್ಟಪಡ್ತೀನಿ ನೋಡಿ. ಮ್ಯಾನೇಜ್ಮೆಂಟ್ಗೆ ಔಷಧಿಗಳು, ಬೇರೆ ಬೇರೆ ವಿಧಾನಗಳಿದ್ರೂ ಲಾಂಗ್ ಟರ್ಮ್ ಹೆಲ್ತ್ಗೆ ತುಂಬಾ ಮುಖ್ಯವಾಗಿ ಬೇಕಿರೋದು ಅಂದ್ರೆ ಲೈಫ್ ಸ್ಟೈಲ್ ಚೇಂಜಸ್ನಲ್ಲಿ ಕನ್ಸಿಸ್ಟೆನ್ಸಿ. ಮತ್ತೆ ರೆಗ್ಯುಲರ್ ಆಗಿ ಡಾಕ್ಟರ್ನ ಭೇಟಿ ಮಾಡಿ ಚೆಕಪ್ ಮಾಡಿಸ್ತಾ ಇರೋದು. ಇದೊಂದು ನಿರಂತರವಾದ ಜರ್ನಿ ಇದ್ಹಾಗೆ, ಒನ್ ಟೈಮ್ ಸೊಲ್ಯೂಷನ್ ಅಲ್ಲ. ಬಹುಶಃ ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಅಂದ್ರೆ ನಮ್ಮ ದೇಹದ ಸೂಕ್ಷ್ಮವಾದ ಹಾರ್ಮೋನ್ ಬ್ಯಾಲೆನ್ಸನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ನಮ್ಮ ದಿನನಿತ್ಯದ ಚಿಕ್ಕ ಚಿಕ್ಕ ಆಯ್ಕೆಗಳು ಕೂಡ ಎಷ್ಟು ದೊಡ್ಡ ಪಾತ್ರ ವಹಿಸ್ತವೆ ಅನ್ನೋ